ಸ್ಟಾರ್ಟ್ ಆಫ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಂತೆ ಮಂಗಳೂರಿನ ವಿದ್ಯಾವಂತ ಯುವಕರ ತಂಡವೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದನ್ನು ಹುಟ್ಟುಹಾಕಿದೆ. ಅಲ್ಲದೆ ಈ ಸಂಸ್ಥೆಯ ಮೂಲಕ ಸುಮಾರು 4,000 ಮಂದಿಗೆ ಉದ್ಯೋಗ ನೀಡಿದೆ. ಈ ಪ್ಲಾಟ್ಫಾರ್ಮ್ ಮೂಲಕ ಅವರದೇ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಇದರ ಪ್ರಚಾರದ ಭಾಗವಾಗಿ ಗ್ರಾಹಕರಿಗೆ ಅದ್ಭುತ ಕೊಡುಗೆಗಳನ್ನು ನೀಡುತ್ತಿದೆ. ಅಂದಹಾಗೆ ಡ್ರೀಮ್ ಅಂಡ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ DDGrab.com ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮಂಗಳೂರಿನ ಉತ್ಸಾಹಿ ಯುವಕರ ತಂಡ ರಚಿಸಿದ ಆನ್ಲೈನ್ ಶಾಪಿಂಗ್ ವೇದಿಕೆ. ಆನ್ಲೈನ್ ಶಾಪಿಂಗ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಸರಿಸಮಾನವಾಗಿ ಬೆಳೆಯುವ ಉದ್ದೇಶದಿಂದ ಗ್ರಾಹಕರನ್ನು ಆಕರ್ಷಿಸುವ ಸಲುವಾಗಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಲಾಗುತ್ತಿದೆ. ಇದು ಸಂಪೂರ್ಣವಾಗಿ ಕಾನೂನು ಪ್ರಕಾರ ನಡೆಯುವ ವಹಿವಾಟು ಆಗಿದ್ದು, ಸಂಸ್ಥೆಯ ಲಾಭದ 5% ಗ್ರಾಹಕರಿಗೆ ಉಡುಗೊರೆಯಾಗಿ ನೀಡುತ್ತಿದೆ. ಇದು ದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ರಚಿಸಿದ ವ್ಯಾಪಾರ ಸಂಸ್ಥೆಯಾಗಿದೆ. ದೇಶದಲ್ಲಿ ಪ್ರತಿ ವರ್ಷ 3 ಕೋಟಿಯಷ್ಟು ಜನ ಪದವಿ, ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬರುತ್ತಿದ್ದು, ಈ ಪೈಕಿ ಕೇವಲ 1 ಕೋಟಿಯಷ್ಟು ಜನರಿಗೆ ಮಾತ್ರ ಉದ್ಯೋಗ ಸಿಗುತ್ತಿದೆ. ಈ ನಿಟ್ಟಿನಲ್ಲಿ ಇಂತಹ ಉದ್ಯೋಗ ಸೃಷ್ಟಿ ಮಾಡುವ ಕಂಪನಿಗಳು ದೇಶದಲ್ಲಿ ಆರಂಭವಾಗಬೇಕಿದೆ ಎನ್ನುತ್ತಾರೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಹೇಲ್. ಮುಖ್ಯವಾಗಿ ಡ್ರೀಮ್ ಡೀಲ್ ಗ್ರೂಪ್ ಯಾವ ಥರ ಅಂತ ಹೇಳಿದರೆ, ಇಲ್ಲಿ ಜನರಿಗೆ ತುಂಬ ಗೊಂದಲ ಯಾಕೆ ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಕೆಲವೊಂದು ನ್ಯೂಸ್ ಚಾನೆಲ್ಸ್ಗಳು ಇದನ್ನು ರಿಪೋರ್ಟ್ ಮಾಡಿದೆ. ಸೊ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೆ. ಯಾಕಂತ ಹೇಳಿದರೆ, ನಾವು ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ತಂಡ ಏನಿದೆ, ನಾನು ಆ್ಯಸ್ ಅ ಡೈರೆಕ್ಟರ್ ಆಗಿ ಅಭಿಜಿತ್ ದಾಸ್ ಅವರಿದ್ದಾರೆ, ನಾನು ಮೊಹಮ್ಮದ್ ಸೊಹೇಲ್, ಅದೇ ರೀತಿ ನಮ್ಮ ಇನ್ನೊಬ್ಬರು ಡೈರೆಕ್ಟರ್ ಕೂಡ ಇದ್ದಾರೆ ಮಹಾದೇವಸ್ವಾಮಿ, ಇನ್ನೂ ಹಲವಾರು ಪಾರ್ಟ್ನರ್ಸ್ಗಳು ಕಂಪನಿಗೆ ಇದ್ದಾರೆ. ಸೊ ಹಲವಾರು ಯುವಕರು ಸೇರಿಕೊಂಡು ಸ್ಟಾರ್ಟ್ ಮಾಡಿದಂಥ ಒಂದು ಸ್ಟಾರ್ಟಪ್ ಆಗಿರುತ್ತೆ ಈ ಡ್ರೀಮ್ ಡೀಲ್ ಗ್ರೂಪ್. ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ, ಮುಖ್ಯವಾಗಿ ಗ್ರಾಹಕರಲ್ಲಿ ಒಂದು ಅನುಮಾನ ಇರುತ್ತೆ, ಇಷ್ಟೆಲ್ಲ ಉಡುಗೊರೆ ಕೊಡುವುದು ಸಾಧ್ಯನಾ ಅಂತ. ಸೊ ಕೆಲವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನು ಒಂದು ಲಾಟ್ರಿ ರೀತಿಯಲ್ಲಿ ಅಥವಾ ಒಂದು ಸ್ಕೀಮ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಡ್ರೀಮ್ ಡೀಲ್ ಗ್ರೂಪ್ ಇದನ್ನು ಸ್ಕೀಮ್ ರೀತಿಯಲ್ಲೋ ಲಾಟ್ರಿ ರೀತಿಯಲ್ಲೋ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ಮೂರನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಸೊ ಹಾಗಿರುವಂಥ ಸಂದರ್ಭದಲ್ಲಿ ನಾವು ಈ ಒಂದು ವ್ಯವಹಾರನ ಯಾವ ರೀತಿ, ನಾನು ಮೊದಲ ಬಾರಿಗೆ ಈ ಒಂದು ವ್ಯವಹಾರವನ್ನು ನೋಡಿದಾಗ 2015-16 ನೋಡಿದಾಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಇದು ಇಲ್ಲಿಗಲಿ ತುಂಬಾ ಜನರು ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸೇಷನ್ ಆಗಿರ್ಬೋದು, GST ಆಗಿರ್ಬೋದು ಅವರು ಕಟ್ತಾ ಇಲ್ಲ, RBI ರೂಲ್ಸ್ ಅಂಡರಲ್ಲಿ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗಮನ ಬಂತು. ಯಾಕಂತ ಹೇಳಿದ್ರೆ, ನಾನು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ 9 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಅದರಿಂದಾಗಿ ನಾನು ಅರ್ಥ ಮಾಡಿಕೊಂಡೆ, ಇದರಲ್ಲಿ ಕೆಲವೊಂದು ಆಕ್ಟ್ ವಯೋಲೇಷನ್ಸ್ಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನೀವು ಪಬ್ಲಿಕ್ ಇಂದ ಫಂಡ್ ಕಲೆಕ್ಟ್ ಮಾಡಬೇಕಂತ ಹೇಳಿ ಆದ್ರೆ ನಿಮಗೆ ಒಂದು ಲೈಕ್ RBI ಅಂಡರ್ ಅಲ್ಲಿ ನೀವು ರಿಜಿಸ್ಟರ್ಡ್ ಆಗಿರಬೇಕು. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದರ ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ನಿಮಗೆ ಬೇಕು. ಅಂದ್ರೆ ಮಾತ್ರ ನೀವು ಪಬ್ಲಿಕ್ ಇಂದ ಫಂಡ್ ಕಲೆಕ್ಟ್ ಮಾಡಬಹುದು. ಅಥವಾ ಇನ್ನೊಂದು ವಿಚಾರ ನೋಡೋದಾದ್ರೆ NBFC ಆಗಿರಬೇಕು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿರಬೇಕು, ನಾವು ಅಥವಾ ಒಂದು ಬ್ಯಾಂಕ್ ಆಗಿರಬೇಕು. ಅಂದ್ರೆ ಮಾತ್ರ ಪಬ್ಲಿಕ್ ಫಂಡ್ ಅನ್ನ ಕಲೆಕ್ಟ್ ಮಾಡುವಂತ ಪರ್ಮಿಷನ್ ಸಿಗುವಂತದ್ದು. ಸೊ ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ಅವಕಾಶ ಇಲ್ಲಿ ಇಲ್ಲ. ಇಲ್ಲಿ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಬಡ್ಸ್ ಆಕ್ಟ್ ಕೂಡ ಲಾಗು ಆಗುತ್ತೆ. ಗೌರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂತ ಇರ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಅಂಡ್ ವಿಡ್ರಾಲ್ಸ್, ಇದನ್ನ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂತಹ ಒಂದು ದುಡ್ಡನ್ನ ನಮ್ಮ ಅಕೌಂಟ್ಗೆ ಒಂದು ವಿಧಾನದಲ್ಲಿ ತಗೊಳ್ಳುವಂಥದ್ದು ಅಥವಾ ಅದನ್ನ ವಿಡ್ರಾ ಮಾಡುವಂಥದ್ದು ಅಥವಾ ಕಳಿಸುವಂಥದ್ದು. ಸೊ ಇದನ್ನ ನಾವು ಸ್ಟಡಿ ಮಾಡಿದ್ವಿ, ಈ ಒಂದು ಆಕ್ಟ್ಗಳನ್ನ ಸ್ಟಡಿ ಮಾಡಿದ್ವಿ. ಈ ನೋಡಿದಂಥ ಸಂದರ್ಭದಲ್ಲಿ ನಮಗೇನು ಅನಿಸ್ತು ಅಂತ ಹೇಳಿದ್ರೆ, ಈ ಒಂದು ಬಹುಮಾನ ನೀಡುವ ಒಂದು ವಿಧಾನ ಏನಿದೆ, ಇದರಿಂದ ಜನರಂತೂ ಖಂಡಿತ ಆಕರ್ಷಿತರಾಗ್ತಾರೆ. ಆದರೆ ಇದನ್ನ ಲೀಗಲಿ ನಾವು ಮಾಡೋದಾದ್ರೆ, ನಮ್ಮ ಲೀಗಲ್ ವಿಧಾನ ಯಾವ ತರ ಇದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಉದ್ದೇಶ ಇಲ್ಲಿ ಯಾವುದೇ ರೀತಿಯ ಲಾಟರಿ ಸ್ಕೀಮ್ಗಳು ನಡೆಸುವಂಥದ್ದಲ್ಲ. ನಮ್ಮ ಉದ್ದೇಶ ನಮ್ಮ DDGrab ಅನ್ನುವಂತಹ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಮಾದರಿಯ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದರಲ್ಲಿ ನೀವು ನೋಡಬಹುದು, ಇದರಲ್ಲಿ ನಾವು ಎಲ್ಲಾ ರೀತಿಯ ಪ್ರಾಡಕ್ಟ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀವಿ. ಇದರಲ್ಲಿ ಫ್ಯಾಷನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರಬಹುದು, ಇದರಲ್ಲಿ ನಿಮಗೆ ಶೂಸ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೋ ಆಲ್ಮೋಸ್ಟ್ ಅದರ ಎಲ್ಲಾ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ನಮ್ಮ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲೂ ಸಿಗುತ್ತೆ. ಸೊ ಹಾಗಾದ್ರೆ ಈ ಒಂದು ಸಣ್ಣ ಈ ಮಂಗಳೂರಿನಲ್ಲಿ ಸ್ಟಾರ್ಟ್ ಆದಂಥ ಈ DDGrab ಅನ್ನುವಂಥ ಈ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ನಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅಥವಾ ಗ್ರಾಹಕರನ್ನ ಇದಕ್ಕೆ ತರಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಇವತ್ತು ದೊಡ್ಡ ದೊಡ್ಡ ದೈತ್ಯ ಅಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ನಂತ ದೊಡ್ಡ ದೊಡ್ಡ ದೈತ್ಯರು ಆಲ್ರೆಡಿ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನಮ್ಮ ಈ ಒಂದು ಪುಟ್ಟ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಜನರನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಬಹುಮಾನದ ಆಫರ್ ನೀಡ್ತಾ ಇದ್ದೇವೆ. ಇದಕ್ಕೆ ಯಾವ ರೀತಿ ಜಿಯೋ ಲಾಂಚ್ ಆದಾಗ ಫ್ರೀಯಲ್ಲಿ ಅವರು ಇಂಟರ್ನೆಟ್ ಕೊಟ್ಟರು, ಅದೇ ರೀತಿ ಗೂಗಲ್ ಪೇ, ಫೋನ್ ಪೇ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕ್ಯಾಶ್ ಬ್ಯಾಕ್ ಗಳನ್ನ ಕೊಟ್ಟರು, ಗಿಫ್ಟ್ ಕಾರ್ಡ್ ಗಳನ್ನ ಕೊಟ್ಟರು, ನಾವು ಕೂಡ ಅದೇ ರೀತಿ ಇಲ್ಲಿ ಗಿಫ್ಟ್ ಕಾರ್ಡ್ ಗಳನ್ನ, ಡಿಜಿಟಲ್ ಕೂಪನ್ಸ್ ಗಳನ್ನ ಮುಖಾಂತರ ನೀಡ್ತಾ ಇದ್ದೇವೆ.
ಸೊ ಇಲ್ಲಿ ನೀವು ನೋಡಬಹುದು ಎಲ್ಲಾ ಕ್ಯಾಟಗರಿಯ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನಾವು ಗ್ರಾಹಕರಿಗೆ ಏನು ಆಪ್ಷನ್ ಕೊಡ್ತೇವೆ ಅಂತ ಹೇಳಿದ್ರೆ, ಗ್ರಾಹಕರು ತಿಂಗಳಿಗೆ ಕಂತಿನ ಮುಖಾಂತರ ನಮ್ಮಲ್ಲಿ ಹಣವನ್ನ ಕಟ್ಟಬಹುದು. ಸೊ ಈಗ ಅವ್ರೇನ್ ಮಾಡ್ತಾರೆ, 15 ತಿಂಗಳು, 18 ತಿಂಗಳು, 20 ತಿಂಗಳ ಪರ್ಚೇಸ್ ಪ್ಲಾನ್ಗಳಿರುತ್ತೆ. ಈ ಪರ್ಚೇಸ್ ಪ್ಲಾನ್ಗಳು ಯಾವ ತರ ಅಂತ ಹೇಳಿದ್ರೆ, ಅವರು 1,000 ರೂಪಾಯಿ ಒಂದು ತಿಂಗಳಿಗೆ ಕಟ್ತಾರೆ. ಅವರಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಯಾವುದೇ ರೀತಿಯ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅಥವಾ ಮನಿ ಕಲೆಕ್ಷನ್ ಅಲ್ಲ. ಅದು ನಾವು ಕೊಡ್ತಾ ಇರುವಂತದ್ದು ಒಂದು ಡಿಜಿಟಲ್ ಕೂಪನ್ ನ ವ್ಯಾಪಾರ ಮಾಡ್ತೀವಿ ನಾವು. ಡಿಜಿಟಲ್ ಕೂಪನ್ ಇಸ್ ಆಲ್ಸೋ ಅ ಪ್ರಾಡಕ್ಟ್. ಡಿಜಿಟಲ್ ಕೂಪನ್ ಕೂಡ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಇದರ ಬಗ್ಗೆ ನಾನು RBI ಒಂದು ಸರ್ಕ್ಯುಲರ್ ಅನ್ನ ನಿಮ್ಮ ಮುಂದೆ ಶೋಕೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನೋಡಬಹುದು, ಇದಕ್ಕೆ ಹೇಳ್ತೇವೆ PPI, ಪ್ರೀಪೇಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ ಡಿಜಿಟಲ್ ಕೂಪನ್ಸ್ ಗಳಿಗೆ. ಸೊ ಇದನ್ನ ಈಗಾಗಲೇ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮುಂತಾದ ಕಂಪನಿಗಳು ಡಿಜಿಟಲ್ ಕೂಪನ್ಸ್ ಗಳನ್ನ ಕೊಡುತ್ತೆ. ಸೊ ಇದು ಯಾಕೆ? ಫಾರ್ ದ ಪ್ರಮೋಷನಲ್ ಆಕ್ಟಿವಿಟಿ. ಸೊ ಇಲ್ಲಿ ನೀವು ನೋಡಬಹುದು, ಇದರ ಡೆಫಿನಿಷನ್ ಅನ್ನ ನೀವು ನೋಡಬಹುದು, 2ನೇ ಪೇಜ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ ಇದರ ಕ್ಲಿಯರ್ ಡೆಫಿನಿಷನ್ ಕೊಟ್ಟಿದೆ. ಸ್ವಲ್ಪ ಜನ ಹೇಳ್ತಾರೆ ಇದಕ್ಕೆ RBI ರೆಗ್ಯುಲೇಷನ್ ಬೇಕು ಅಂತ. ಆದ್ರೆ ಡಿಜಿಟಲ್ ಕೂಪನ್ ಸೇಲ್ ಮಾಡೋದಕ್ಕೆ ನಿಮ್ಮದೇ ಓನ್ ಪ್ರಾಡಕ್ಟ್ ನ ನೀವು ಅವರಿಗೆ ಕೊಡ್ತೀರಾ ಅಂತ ಹೇಳಿ ಆದ್ರೆ ಯಾವುದೇ ರೀತಿಯ ಏನ್ ಹೇಳ್ತೀವಿ RBI ಪರ್ಮಿಷನ್ ಬೇಡ ಅನ್ನೋದರ ಬಗ್ಗೆ ಈ ಒಂದು ಆಕ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಇದರ ಕಾಪಿಯನ್ನು ಕೂಡ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಡಬಹುದು, ದೀಸ್ PPIs ಆರ್ issued by an entity for facilitating the purchase of goods and services from that entity that only and do not permit cash withdrawal. These instruments cannot be used for payment or settlement for third-party services. This issuance or reoperation of such instruments is not classified as payment system requiring approval or authorization by RBI. ಸೊ ಈ ಒಂದು ಸಿಸ್ಟಮ್ಗೆ ಯಾವುದೇ ರೀತಿಯ RBI ಅಪ್ರೂವಲ್ ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ RBI ಗೈಡ್ಲೈನ್ಸ್ ಅಲ್ಲಿ ಈಗಾಗಲೇ ಹೇಳಿದೆ. ಸೊ ಹಾಗಾದ್ರೆ ಈ ಒಂದು ಬಿಸ್ನೆಸ್ ಅನ್ನ ನಾವು ಮಾಡೋದಕ್ಕೆ ನಮಗೆ ಯಾವುದೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಾವು ಈಗಾಗಲೇ ಪಡ್ಕೊಂಡಿದ್ದೇವೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ. ಸೊ ಈ ಡಿಜಿಟಲ್ ಕೂಪನ್ಸ್ ಗಳನ್ನ ನಾವು ಅವರಿಗೆ ಕೊಡ್ತೀವಿ. ಸೊ ಅವ್ರು ಯಾವ ಪ್ರಾಡಕ್ಟ್ ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸಾಕು. ಈಗ ಲಕ್ಸುರಿ ಪ್ರಾಡಕ್ಟ್ಸ್ ಗಳ ಮೇಲೆ 28% GST ಇದೆ. ಕೆಲವು ಕಡಿಮೆ ಲಕ್ಸುರಿ ಪ್ರಾಡಕ್ಟ್ಸ್ ಗಳ ಮೇಲೆ 18% GST ಇದೆ. ಟೂರಿಸಂ ಪ್ಯಾಕೇಜ್ ಗಳ ಮೇಲೆ 12% ಇದೆ. ಕೆಲವೊಂದರ ಮೇಲೆ 15% ಇದೆ. ಫುಲ್ಲಿ ಪೇಡ್ ಟೂರಿಸಂ ಪ್ಯಾಕೇಜಸ್ ಮೇಲೆ 5% ಇದೆ. ಸೊ ಅದೇ ರೀತಿ FMCG ಪ್ರಾಡಕ್ಟ್ಸ್ ಗಳ ಮೇಲೆ ಕೆಲವೊಂದರಲ್ಲಿ 2% ಇದೆ, 3% ಇದೆ, 5% ಇದೆ. ಕೆಲವೊಂದರಲ್ಲಿ 0% GST ಇರುವಂತಹ ಪ್ರಾಡಕ್ಟ್ ಗಳನ್ನು ಕೂಡ ನಾವು ಆಡ್ ಮಾಡಿದ್ದೇವೆ. ಸೊ ಇಲ್ಲಿ ಏನ್ ಮಾಡಬಹುದು, 12, 15, 18, 20 ತಿಂಗಳ ಪರ್ಚೇಸ್ ಪ್ಲಾನ್ ಅಲ್ಲಿ ಜಾಯ್ನ್ ಆದಂತ ಗ್ರಾಹಕರು ಅವರು ಕಂತು ಕಟ್ಟುವಂತ ಸಂದರ್ಭದಲ್ಲಿ 1,000 ರೂಪಾಯಿ ಈ ಕೂಪನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಕಟ್ತಾರೆ. ಯಾವುದೇ ರೀತಿಯ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅವರು ಮಾಡಲ್ಲ. ಅವರು ಖರೀದಿ ಮಾಡುವಂಥದ್ದು ಯಾವುದು? ಈ ಕೂಪನ್ ಆಗಿರುತ್ತೆ. ಸೊ ಇದು ಅವರ ವಾಲೆಟ್ ಅಲ್ಲಿ ಇರುತ್ತೆ. ಅವ್ರು ಏನ್ ಮಾಡಬಹುದು, ಲೇಟರ್ ಆನ್ ನಮ್ಮ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಫೈನಲ್ ಚೆಕ್ಔಟ್ ಪೇಜ್ಗೆ ಹೋಗಿ ಬಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ಕೂಪನ್ ಅಮೌಂಟ್ ಇಲ್ಲಿ ಅವ್ರೇನ್ ಕಟ್ಟಿರ್ತಾರೆ ಅದಿರುತ್ತೆ. ಅದರ ಮುಖಾಂತರ ಅವ್ರು ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬಹುದು. ಅವ್ರು ಖರೀದಿ ಮಾಡಿದ್ರೆ 2,000ಕ್ಕಿಂತ ಮೇಲ್ಪಟ್ಟಂತ ಪ್ರಾಡಕ್ಟ್ ಅನ್ನು ಅವ್ರು ಖರೀದಿ ಮಾಡಿದ್ರೆ ಡೈರೆಕ್ಟ್ಲಿ ಶಿಪ್ಪಿಂಗ್ ಚಾರ್ಜ್ ಫ್ರೀ ಆಗಿ ಶಿಪ್ಕಾರ್ಟ್ ಮುಖಾಂತರ ಅವರ ಮನೆಗೆ ಈ ಪ್ರಾಡಕ್ಟ್ ರೀಚ್ ಆಗುತ್ತೆ, ಶಿಪ್ ರಾಕೆಟ್ ಮುಖಾಂತರ. ರೈಟ್. ಸೊ ಇದಿಷ್ಟು ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಆಗಿತ್ತು. ನಮ್ಮ ಮೇನ್ ಫೋಕಸ್ ಇಲ್ಲಿ 90% ಇರುವಂತದ್ದು ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ ಆಗಿದೆ. ನೀವು ನೋಡಬಹುದು ddgrab.com ಅನ್ನುವಂತ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ, ನಾವು ಪ್ರಮೋಟ್ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಜನರನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಉಡುಗೊರೆಗಳನ್ನ ನೀಡ್ತೀವಿ. ಇದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಜನರಿಗೆ ಅನುಮಾನ ಇದೆ, ಇಷ್ಟೆಲ್ಲ ಉಡುಗೊರೆ ಕೊಡ್ಲಿಕ್ಕೆ ಸಾಧ್ಯನಾ? ಸೊ ಖಂಡಿತ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಟೈಮಲ್ಲಿ ನಮಗೆ 250 ರೂಪಾಯಿಗೆ 1 GB ಸಿಕ್ತಿತ್ತು. ಇಡೀ ಒಂದು ತಿಂಗಳಲ್ಲಿ ನಾವು ಕಷ್ಟಪಟ್ಟು ನೆಟ್ ಆನ್ ಮಾಡಿ ಆಫ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಫ್ರೀ ಆಗಿ 2016ರಲ್ಲಿ ಕೊಟ್ಟರು. ಒಂದೊಂದು ದಿನಕ್ಕೆ 1.5 GB ಅಷ್ಟು ಇಂಟರ್ನೆಟ್ ಫ್ರೀ ಕೊಟ್ಟರು. ಸೊ ಅವಾಗ ಯಾರು ಪ್ರಶ್ನೆ ಮಾಡಿಲ್ಲ ಹೇಗೆ ಅವ್ರು ಕೊಡ್ತಾರೆ. ಸೊ ಅವ್ರಿಗೆ ಗೊತ್ತು, ಎಲ್ರಿಗೂ ಅದು ಪ್ರಮೋಷನಲ್ ಆಕ್ಟಿವಿಟಿ. ಕೆಲವೊಂದ್ಸಲ GRB ತುಪ್ಪ ಆಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರಾಡಕ್ಟ್ ಗಳಾಗಿರ್ಬೋದು, ಬೈ ಒನ್ ಗೆಟ್ ಒನ್ ಕೊಡ್ತಾರೆ. ಯಾಕೆ? ಪ್ರಾಡಕ್ಟ್ ಗಳ ಸೆಲ್ಲಿಂಗ್ಗೋಸ್ಕರ. ಸೊ ಅದೇ ರೀತಿ ನಮ್ಮಲ್ಲಿ ಸಾವಿರಾರು ಪ್ರಾಡಕ್ಟ್ಸ್ ಗಳಿದೆ, ಅದರ ಮಾರಾಟಕ್ಕೋಸ್ಕರ ನಾವು ಗ್ರಾಹಕರನ್ನ ಇಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಓವರ್ ಆಲ್ ಟರ್ನ್ ಓವರ್ನ 5% ನಾವು ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ. ನಾವು ಜಾಸ್ತಿ ಏನು ಕೊಡ್ತಾ ಇಲ್ಲ. ಈಗ ನೀವೇ ಇಮ್ಯಾಜಿನ್ ಮಾಡಿ, 10,000 ಗ್ರಾಹಕರು 20,000 ಬೆಲೆ ಬಾಳುವಂತ ಪದಾರ್ಥವನ್ನ ಖರೀದಿ ಮಾಡ್ತಾರೆ ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಅನ್ಕೊಳ್ಳಿ. 10,000 ಗ್ರಾಹಕರು 20,000 ವರ್ತ್ ಒಬ್ಬೊಬ್ಬರು ಖರೀದಿ ಮಾಡ್ತಾರೆ ಅಂದ್ರೆ ಟೋಟಲ್ ಟರ್ನ್ ಓವರ್ ಆಗುತ್ತೆ, ಹತ್ತತ್ರ 20 ಕೋಟಿಯಷ್ಟು ಟರ್ನ್ ಓವರ್ ಆಗುತ್ತೆ. ಸೊ 20 ಕೋಟಿಯಷ್ಟು ಪದಾರ್ಥಗಳ ವ್ಯಾಪಾರ ನಾವು ಮಾಡುವಾಗ ನಮಗೆ ಆ ಒಂದು ಪದಾರ್ಥಗಳನ್ನ ಬಲ್ಕ್ ಬೈಯಿಂಗ್ ಅಲ್ಲಿ ನಾವು ತಗೊಳ್ಳುವಾಗ ನಮಗೆ ಅದರಲ್ಲಿ ಮಾರ್ಜಿನ್ ಸಿಗುತ್ತೆ. ಈಗ ನೀವು ಯಾವುದೇ ಒಂದು ಅನ್ಕೊಳ್ಳಿ, ಒಂದು ಚಾಕ್ಲೇಟ್ ನೀವು 1 ರೂಪಾಯಿಗೆ ಒಂದು ಚಾಕ್ಲೇಟ್ ತಗೊಳ್ತೀರಾ ಅಂದ್ರೆ 1 ರೂಪಾಯಿಗೆ ಒಂದೇ ಸಿಗುತ್ತೆ. ಅದೇ ನೀವು 1,000 ಚಾಕ್ಲೇಟ್ ಅನ್ನ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ತಗೊಳ್ತೀರಾ ಅಂದ್ರೆ ಒಂದು ಚಾಕ್ಲೇಟ್ಗೆ 70 ಪೈಸಾ ಬೀಳುತ್ತೆ, ನಿಮಗೆ 30 ಪೈಸಾ
ಉಳಿತಾಯ ಆಗುತ್ತೆ, ರಿಯಾಯಿತಿ ಆಗುತ್ತೆ. ಇದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಿ. ನೀವು ಒಂದು ಶರ್ಟ್ ತಗೊಳ್ತೀರ ಅಂಗಡಿಯಲ್ಲಿ ಅಂತ ಹೇಳಿದ್ರೆ ಒಂದು ಶರ್ಟಿಗೆ 1,000 ಇದೆ ಅಂತ ಅನ್ಕೊಳ್ಳೋಣ. ಅದೇ ನೀವು 1,000 ಶರ್ಟ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಅಥವಾ ಟೈಲರಿಂಗ್ ಯೂನಿಟ್ ಇಂದ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ 1,000 ಶರ್ಟ್ ನೀವು ತಗೊಳ್ತೀರಾ ಅಂದ್ರೆ ಅದೇ 1,000 ರೂಪಾಯಿ ಶರ್ಟ್ 500 ರೂಪಾಯಿಗೆ ಸಿಗುತ್ತೆ. ಸೊ ಇದಕ್ಕೆ ಹೇಳ್ತೇವೆ ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲ ವ್ಯಾಪಾರಿಗಳು ಮಾಡೋದಿಷ್ಟೇ. ಸೊ ನಾವು ಬಲ್ಕ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡ್ತೀವಿ. ಈ 10,000 ಜನ ಯಾರು ಇಲ್ಲಿಂದ ಶಾಪಿಂಗ್ ಮಾಡ್ತಾರೆ ಅವರು 10,000 ಅಂಗಡಿಗೆ ಹೋಗಿ ಪದಾರ್ಥಗಳ ಖರೀದಿ ಮಾಡಿದ್ರೆ ಯಾರಿಗೂ ರಿಯಾಯಿತಿ ಇಲ್ಲ. ಈ 10,000 ಜನರನ್ನ ಡ್ರೀಮ್ ಡೀಲ್ ಗ್ರೂಪ್ ಡಿಡಿ ಗ್ರ್ಯಾಬ್ ಅನ್ನುವಂತ ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರನ್ನ ತರ್ತಾ ಇದೆ. ಒಗ್ಗಟ್ಟಾಗಿ ಶಾಪಿಂಗ್ ಮಾಡ್ತಾ ಇದ್ದೇವೆ ನಾವು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ. ಈಗ ಫರ್ನಿಚರ್ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಕೂಡ ನಮ್ದೇ ಓನ್ ಬ್ರ್ಯಾಂಡ್ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನು ಉಳಿದಂತ ಹಲವಾರು ಪ್ರಾಡಕ್ಟ್ಸ್, ಇಲ್ಲಿ ಬರುವಂತ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಮ್ಮದೇ ಬ್ರ್ಯಾಂಡ್ ಪ್ರಾಡಕ್ಟ್ ಆಗಿರೋ ಕಾರಣ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ 30% ರಿಯಾಯಿತಿ ಸಿಗುತ್ತೆ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಾಗ. ಸೊ ಈಗ ಓವರ್ ಆಲ್ ನಾವು ಟರ್ನ್ ಓವರ್ ಮಾಡಿದಂತ ಒಂದು 20 ಕೋಟಿಯ ಪದಾರ್ಥಗಳ ನಾವು ವ್ಯಾಪಾರ ಮಾಡಿದ್ರೆ ನಮಗೆ ಅದರಲ್ಲಿ ಖಂಡಿತ 30% ರಿಯಾಯಿತಿ ಬಂದರೂ ಕೂಡ ನಾವು ನಮ್ಮ ಓವರ್ ಆಲ್ ಟರ್ನ್ ಓವರ್ನ 5% ಮಾತ್ರ ಉಡುಗೊರೆಯಾಗಿ ನೀಡುತ್ತೇವೆ. ಸೊ 5% ಉಡುಗೊರೆ ನೀಡುವುದರಿಂದ ಗ್ರಾಹಕರು ಬರ್ತಾರೆ. ಗ್ರಾಹಕರಿಗೆ ಅವರು ನಮ್ಮ ಹತ್ರ ತಗೊಳ್ಳುವಂತ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಗ್ರಾಹಕರು 20,000 ಇಲ್ಲಿ ಕಟ್ಟಿದ್ದಾರೆ, 20 ಕೂಪನ್ ತಗೊಂಡಿದ್ದಾರೆ, 20,000 ಬೆಲೆ ಬಾಳೋ ಪ್ರಾಡಕ್ಟ್ ಅವರಲ್ಲಿ ಖರೀದಿ ಮಾಡಬೇಕು. ಮಾರ್ಕೆಟ್ ವ್ಯಾಲ್ಯೂ ಅದಕ್ಕೆ 22,000 ಇರುತ್ತೆ. ಆದ್ರೆ ನಾವು ಆ 20,000 ಆರ್ಡರ್ಸ್, 20,000 ರೂಪಾಯಿ ಪ್ರಾಡಕ್ಟ್ 10,000 ಆರ್ಡರ್ ಒಂದೇ ಸಲ ಖರೀದಿ ಮಾಡುವಾಗ ಆ 20,000 ಪ್ರಾಡಕ್ಟ್ ನಮಗೆ 13,000-14,000ಕ್ಕೆ ಸಿಗುತ್ತೆ. ಅವರು ಇಂಡಿವಿಜುವಲಿ ಹೋಗಿ ಪರ್ಸನಲಿ ಹೋಗಿ ಒಂದು ಪ್ರಾಡಕ್ಟ್ ಅನ್ನು ಅಂಗಡಿಯಿಂದ ತಗೊಳ್ತಾರೆ ಅಂದ್ರೆ ಅದರ ಬೆಲೆ 20,000ನೇ ಇರುತ್ತೆ. ಆದ್ರೆ ನಾವು ಖರೀದಿ ಮಾಡುವಾಗ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ 13,000-14,000 ರೂಪಾಯಿ ಆಗುತ್ತೆ. ಸೊ ಇದರಿಂದ ಏನಾಯ್ತು, ಪದಾರ್ಥದ ವ್ಯಾಪಾರ ಆಯಿತು. ಸೊ ಓವರ್ ಆಲ್ ಟರ್ನ್ ಓವರ್ನ 5% ಮಾತ್ರ ನಾವು ಪ್ರಮೋಷನಲ್ ಆಕ್ಟಿವಿಟಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ. ಸೊ ಇದರಿಂದ ಗ್ರಾಹಕರು ಬರ್ತಾ ಇದ್ದಾರೆ, ನಮ್ಮ ಜೊತೆಗೆ ಈ ಕೂಪನ್ ಖರೀದಿ ಮಾಡ್ತಾ ಇದ್ದಾರೆ, ನಮ್ಮ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಇದರ ಮುಖಾಂತರ ಸಾವಿರಾರು ಜನರನ್ನ ನಾವು ಈ ಒಂದು ಡಿಡಿ ಗ್ರ್ಯಾಬ್ ಅನ್ನುವಂಥ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇನ್ನು ಬರುವಂಥದ್ದು ಈ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ನಡೆಸಲಿಕ್ಕೆ ನಿಮ್ಮ